ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ, ವಿದ್ಯಾರ್ಥಿಗಳ ಪಕ್ಷಕ್ಕೆ, ದೇಶದ್ರೋಹಿ ರಾಹುಲ್ ಗಾಂಧಿಗೆ, बीजेपी जिंदाबाद, हटाओ हटाओ, भारत माता की जय, भारत ಏನಿವತ್ತಿನ ದಿವಸ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ಸೇತರ ಕಾಂಗ್ರೆಸ್ ಪಕ್ಷ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ತಿಳಿದ ತಕ್ಷಣ ಯುವ ಜನತೆಯ ಪರೀಕ್ಷಾ ಪತ್ರಿಕೆಯ ಲೀಕ್ ಆಗಿರತಕ್ಕಂಥ ವಿಷಯವನ್ನು ಇಟ್ಕೊಂಡು ನೀವೇನು ಕೆಲವೊಂದಿಷ್ಟು ಹೇಳಿಕೆ ಬಯಸ್ತೇನೆ. ಇವಾಗ ನಾನು ಮೊಟ್ಟ ಮೊದಲಿಗೆ ಸ್ಪಷ್ಟಪಡಿಸಬೇಕು, ಯುವಕರನ್ನ ಸೇರಿಸಿಕೊಂಡು ಮಾಡ್ತೇವೆ. ನಮ್ಮ ಸರ್ಕಾರವು ಕೂಡ ವಿದ್ಯಾರ್ಥಿಗಳ ಕಾಂಗ್ರೆಸ್ ಪಕ್ಷಕ್ಕೆ, ಬಿಜೆಪಿ ಜಿಂದಾಬಾದ್, ರಾಹುಲ್ ಗಾಂಧಿ ಧಿಕ್ಕಾರ, ಭಾರತೀಯ ಜನತಾ ಪಾರ್ಟಿಗೆ, ಭಾರತ್ ಮಾತಾ ಕಿ. ಗದಗ ಜಿಲ್ಲೆಯಲ್ಲಿ ಪ್ರತಿಭಟನೆ ದಯವಿಟ್ಟು ಈ ಕಡೆ ಸ್ವಲ್ಪ ಕಾಂಗ್ರೆಸ್ ಪಕ್ಷಕ್ಕೆ, ವಿರೋಧಿ ಸಂಘಟನೆಗಳಿಗೆ ಸಂತೋಷಕ್ಕೆ, ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶ ವಿರೋಧಿ ಕಾಂಗ್ರೆಸ್ ಇವತ್ತು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಏನು ಒಂದು ಕಾಕ್ರೋಚ್ ಪಾರ್ಟಿ ಅಂತೇಳಿ ದಿಢೀರನೇ ಹುಟ್ಟುಬಿಟ್ಟೈತೆ. ಆಳಂಬೆ ಆಗುತ್ತೆ, ಬೆಳಗ್ಗೆ ಹುಟ್ಟುತ್ತಾ ಸಾಯಂಕಾಲ ಸತ್ತು ಹೋಗುತ್ತೆ ಅಂಥ ಒಂದು ಪಾರ್ಟಿ ಹೆಸರು ತೊಗೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಮ್ಮ ದೇಶದ ವಿರೋಧಿ ಶಕ್ತಿಗಳು, ಹೊರಗಿನ ಶಕ್ತಿಗಳು ಮತ್ತು ಒಳಗಿನ ಶಕ್ತಿಗಳು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಮತ್ತು ದಾರಿ ತಪ್ಪಿಸ್ತಾ ಇದ್ದಾರೆ. ಇದನ್ನು ಅರಿತು ರಾಹುಲ್ ಗಾಂಧಿಯವರು ಕೂಡ ಅದಕ್ಕೆ ಕೈಗೂಡಿಸಿದ್ದು ಒಂದು ದುರಂತದ
ಸಂಗತಿ ಅಂತ ನಾನು ಇವತ್ತು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸಂಪೂರ್ಣವಾಗಿ ಈಗ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಯಿತು. ಲೀಕ್ ಆಗಿಂದ ಅದು ಮರು ಪರೀಕ್ಷೆ ನಡೆಸಿ ಅದು ಲೀಕ್ ಆಗಲಿಕ್ಕೆ ಯಾರು ಕಾರಣಕರ್ತರದಾರ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅವ್ರ ಮ್ಯಾಗ ಇವತ್ತು ಕಾನೂನು ಪ್ರಕಾರ ಕ್ರಮ ತೋರ್ತಾ ಇದೆ. ಈಗ ನೀಟ್ ಪರೀಕ್ಷೆ ಮರು ಪರೀಕ್ಷೆ ಆಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅಡ್ಮಿಷನ್ ಆಗ್ತಾ ಇದ್ದಾವೆ. ಇವತ್ತು ಒಂದು ತಿಂಗಳು ಬಿಟ್ಟು ಇದನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ದೇಶದ್ರೋಹಿಗಳು ಕೂಡಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ನವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಜನತೆ ನೋಡ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಕೂಡ ಜನ ಕೊಡ್ತಾರೆ. ಏನು ಈಗ ಪೊಲೀಸರ ಮೇಲೂ ಕೂಡ ಹಲ್ಲೆ ಆಗಿದೆ ಅಲ್ಲಿ ಡೆಲ್ಲಿ ಒಳಗೆ. ಪೊಲೀಸರ ಮೇಲೆ, ಸೈನಿಕರ ಮೇಲೆ ಯಾರು ಈ ದೇಶದ ಜನ ಹಲ್ಲೆ ಮಾಡ್ತಾರೆ? ಈ ದೇಶ ವಿರೋಧಿಗಳು ಅವತ್ತು ಹಲ್ಲೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ಈಗ ನೋಡಿದೆ, ಒಬ್ಬ ಇನ್ಸ್ಪೆಕ್ಟರ್ ತೀರ ಹೋಗಳಂತ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಹಿಂಗೆ ಇವತ್ತು ಒಬ್ಬ SP ಇವತ್ತು ಗಾಯಗೊಂಡು ಹಾಸ್ಪಿಟ್ಲ್ ಇದ್ದಾರೆ. ಇವತ್ತು ನೂರಾರು ಮಂದಿ ಪೊಲೀಸರಿಗೆ ಗಾಯಗಳು. ಇದೆಲ್ಲ ಈ ದೇಶದ ದೇಶಭಕ್ತರು ಮಾಡೋದಲ್ಲ, ಇದು ದೇಶ ವಿರೋಧಿಗಳು ಮಾಡೋದು. ಕಾಂಗ್ರೆಸ್ ಪಾತ್ರ ಏನಂತ? ಕಾಂಗ್ರೆಸ್ ಏನು ಈ ದೇಶದ ಪ್ರಧಾನಮಂತ್ರಿ ಹೆಸರು ಕೆಡಿಸೋದು, ಈ ದೇಶದ ಹೆಸರು ಕೆಡಿಸ್ಬೇಕನ್ನೋದು ಅವರು ಒಂದು ಉದ್ದೇಶ. ಯಾಗಾರ ಮಾಡಿ ನಾವು ಬಂದು ಜನಬೆಂಬಲ ಇಲ್ಲದೆ ಬಂದು ಕುಂದಿರ್ಬೇಕಂತ ಅವ್ರ ಆಸೆ. ಜನಬೆಂಬಲ ಇಲ್ಲದೆ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾಳಷ್ಟು ಚುನಾವಣೆಗಳು ಸೋತಿದ್ದಾರೆ. ಮೊನ್ನೆ ನಡೆದಂಥ 3-4 ರಾಜ್ಯ ಕಲ್ಕತ್ತಾ ಸೋತು, ಇವತ್ತು ಎಲ್ಲ 3-4 ರಾಜ್ಯದಲ್ಲೇ ಇವತ್ತು ಕಾಂಗ್ರೆಸ್ ಠೇವಣಿ ಇಲ್ದಾಗ ಹೋಗೈತೆ. ಅದಕ್ಕೆ ಅವ್ರಿಗೆ ಜನಬೆಂಬಲ ಅಂತರೂ ಇಲ್ಲ. ಇಂಥ ಗಲಾಟೆ ಮಾಡಿ ನಾವು ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಕುಂದಿರ್ಬೇಕಂತೇಳಿ ರಾಹುಲ್ ಗಾಂಧಿ ಅವರು ಕನಸಿನ ಕೂಸಿದೆ. ಕಾಂಗ್ರೆಸ್ ಕುತಂತ್ರ ಇದೆ. ಕಾಂಗ್ರೆಸ್ ಖಂಡಿತವಾಗಿಯೂ ಕಾಂಗ್ರೆಸ್ ಕುತಂತ್ರ ಐತಿ.